ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅಷ್ಟೇ ನಾನು ಮನವಿ ಮಾಡೋದು ಮುಖ್ಯಮಂತ್ರಿಗಳಿಗೆ. ಇಲ್ಲ ಅಂದರೆ ತಹಸೀಲ್ದಾರ್ ಪಾಪ ಏನು ಮಾಡಲಿ ಸರ್, ಡಿ ಸಿ ತಕ್ಕ ಹೋಗಿ ರಿಪೋರ್ಟಿಗೆ ಸೈನ್ ಹಾಕಮ್ಮ ಅಂದರೆ ಗೇಟಿಂದ ಆಚೆ ಹೋಗ್ತಾರೆ. ಅಂಥ ಪರಿಸ್ಥಿತಿ ಐತೆ. ಆಮೇಲೆ ಡಿ ಸಿ ಕೇಳಿದರೆ ಟೈಮ್ ಇಲ್ಲ. 1 ತಿಂಗಳಿಂದ ಮುಖ್ಯಮಂತ್ರಿಗಳ ಭೇಟಿಗೋಸ್ಕರ ಮೂಡಾದಿಂದ 1 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ. ಮೂಡ ಇವರಿಗೆ 1 ಕೋಟಿ ಕೊಡಬೇಕು, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಡಿ ಸಿ ಹೇಳಿದ್ದಾರೆ ಅಂತ. ನನಗೆ ನೇರವಾಗಿ ಹೇಳ್ತೀನಿ, ವಿಷಯ ಬರೋದು ಹೇಳ್ತಾ ಇದ್ದೀನಿ. ಯಾರೋ ಇನ್ನೊಂದು ಮಹಾನಗರ ಎಂಥರವಿ ಟೌನ್ ಪ್ಲ್ಯಾನಿಂಗ್ 25 ಲಕ್ಷ, ಹಾಸನ ಎಕ್ಸಿಕ್ಯೂಟಿವ್ ಇದ್ರಲ್ಲ ಅವ್ರು ಸಿ ಎಂ ಕಾರ್ಯಕ್ರಮಕ್ಕೆ ಅದಕ್ಕೆ 25 ಲಕ್ಷ ಹಾಸನ ಎಕ್ಸಿಕ್ಯೂಟಿವ್. ಆಮೇಲೆ ಜಿಲ್ಲಾ ಲೆವೆಲ್ ಎಲ್ಲ ಇಲಾಖೆ, ಗಣಿ ಭೂ ವಿಜ್ಞಾನ ಇಲಾಖೆ ಅವ್ರಿಗೆ ಸುಮಾರು ಕನಿಷ್ಠ 4 ರಿಂದ 5 ಕೋಟಿ ರೂಪಾಯಿ ಕಲೆಕ್ಟ್ ಆಗ್ತಾಯಿದೆ ಅಂತಾರೆ. ಅದು ಸತ್ಯವೋ ಸುಳ್ಳು ಗೊತ್ತಿಲ್ಲ. ಅಥವಾ ಸರ್ಕಾರದಿಂದ ಇದು ಮಾಡ್ತಾಯಿದ್ದಾರೋ ಏನು, ಅವ್ರಿಗೆ ಊಟ ತಿಂಡಿ ಎಲ್ಲದಕ್ಕೂ. ಆಮೇಲೆ ಇದನ್ನು ದಯಮಾಡಿ ಅಧಿಕಾರಿಗಳು ಏನು ಮಾಡ್ತಾರೆ, ಇಲ್ಲಿ ದುಡ್ಡು ಇಸ್ಕೊತಾರೆ. ಅವ್ರಿಗೆ ಯಾರು ಇದು ಮಾಡಿ ಕೊಡೋಕೆ ಹೋಗ್ಬೇಕಲ್ಲ, ಸೈಟು ಟೌನ್ ಪ್ಲ್ಯಾನಿಂಗ್ ಹತ್ರ ಅವ್ರು ತಾವು ಸ್ವಾಮಿ ನಮಗೆ ಖರ್ಚಿಗೆ ದಯವಿಟ್ಟು ಕೊಡಿ ಅಂತಾರೆ. ಸಾರ್ವಜನಿಕರಿಗೆ ಹೊರೆ ಬೀಳುತ್ತೆ ಅಷ್ಟೇ, ಗೊತ್ತಾಯ್ತಾ. ಅವರೇನು ಅವ್ರ ಮನೆಯಿಂದ ಯಾರು ಕೊಡೋಲ್ಲ. ಎಕ್ಸಿಕ್ಯೂಟಿವ್ 25, ಪಿ ಡಬ್ಲ್ಯೂ ಡಿ, ಎಮ್ ಐಗೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಇದನ್ನು ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಇಲ್ಲಿಯ ಜಿಲ್ಲೆ ಮುಖ್ಯಮಂತ್ರಿಗೆ ಬರ್ತಾ ಇರುವಾಗ, ಅವರು ಭಾಗ್ಯ ಕೊಡೋಕ್ಕೆ ಬರುವಾಗ ಅದನ್ನು ಈ ಭಾಗ್ಯಕ್ಕೆ ಗೊತ್ತಾಯ್ತು ಸರ್. ಆಮೇಲೆ ಕಂದಾಯ ಇಲಾಖೆಯಲ್ಲಿ ಮಂತ್ರಿಗಳನ್ನ ಮನವಿ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಆದರೆ ಈ ಥರದ ಅಧಿವೇಶನ ಏನು ಡಿಸೆಂಬರ್ 8ನೇ ತಾರೀಕು ಶುರುವಾಗಿದೆ. ಕಳೆದ ವರ್ಷ ನಾವು ಅಧಿವೇಶನದಲ್ಲಿ ಪ್ರಶ್ನೆಯನ್ನು ಕೇಳಿದ್ದು, ಸನ್ಮಾನ್ಯ ಸಚಿವರು, ಸಂಬಂಧಪಟ್ಟ ಸಚಿವರು, ಕಂದಾಯ ಸಚಿವರು ಏನು ಚಿಕ್ಕೋಣಮೂಳ ಗ್ರಾಮದಲ್ಲಿ ಏನು ಅನಧಿಕೃತವಾಗಿ ಲೇಔಟನ್ನು ನಿರ್ಮಾಣ ಮಾಡಿದರು, ಅದನ್ನು ಕಡಿವಾಣ ಹಾಕಲಿಕ್ಕೆ ನಾವು ಕೂಡ ಪ್ರಶ್ನೆಯನ್ನು ಕೇಳಿದ್ವಿ. ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರನ ಕೊಟ್ಟಿಲ್ಲ. ಏನೋ ಒಂದು ತನಿಖೆಯನ್ನು ಒಳಪಡಿಸಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಏನು ಉತ್ತರವನ್ನು ಕೊಟ್ಟಿದ್ರು, ಅದು ಈ ಒಂದು ವರ್ಷ ಕಳೆದರೂ ಕೂಡ ಇದು ಆಗಿಲ್ಲ. ಮತ್ತೊಮ್ಮೆ ನಾವು ಪ್ರಶ್ನೆಯನ್ನು ಕೇಳಿ ನಮ್ಮ ಹಾಸನ ಜಿಲ್ಲೆ ಎಲ್ಲ ಶಾಸಕರು ಒಳಗೊಂಡಂತೆ ನಾವೆಲ್ಲ ಬಹಿಷ್ಕಾರನ ಹಾಕಬೇಕು ನಾವು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ಏನು ಸರಿಸುಮಾರು 75 ಎಕರೆಗಿಂತ ಹೆಚ್ಚು, 73 ಎಕರೆಗಿಂತ ಹೆಚ್ಚು ಸರ್ಕಾರಿ ಜಮೀನನ್ನು, ಅದು ನಗರಕ್ಕೆ ಸಂಬಂಧಪಟ್ಟಂಗೆ, ನಗರ ಒಳಪಟ್ಟಂಗೆ ಇವತ್ತು ಪಾಲಿಕೆಗೆ ಸೇರ್ಪಡೆಯಾಗಿದೆ. ಹಿಂದಿನಿಂದಲೂ ಕೂಡ ಚಿಕ್ಕೋಣಮೂಳ ಗ್ರಾಮ ನಗರಸಭೆ ವ್ಯಾಪ್ತಿ ಒಳಗಡೆನೇ ಇರತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿದೆ. ಇವತ್ತು 5 ಕಿಲೋಮೀಟರ್ ರೇಡಿಯಸ್ ಕಳೆದ ವರ್ಷ ಅಂತ ಹೇಳಿದ್ರು, ಕಳೆದ ಒಂದು ಇದರಲ್ಲಿ ಇವತ್ತಾಗಲೇ ನಗರ ಪಾಲಿಕೆಗೆ ಸೇರ್ಪಡೆ ಆದಂಗೆ 10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಯಾವುದೂ ಕೂಡ ಗ್ರ್ಯಾಂಟ್ನ ಮಾಡೋಂಗಿಲ್ಲ, ಮಂಜೂರು ಮಾಡೋಂಗಿಲ್ಲ. ಅದು ಕೂಡ ಅನಧಿಕೃತವಾಗಿ 73 ಎಕರೆ ಇದನ್ನು ಇವತ್ತು ಗ್ರ್ಯಾಂಟ್ನ ಮಾಡಿ ಮಂಜೂರನ್ನು ಮಾಡಿ ಇವತ್ತು ಯಾರೋ ಒಬ್ಬರು ಏಕ ವ್ಯಕ್ತಿಯ ಒಂದು ಲೇಔಟ್ ನಿರ್ಮಾಣಕ್ಕೆ ಒಂದು ಇದನ್ನು ಮಾಡಿಕೊಟ್ಟಿರೋದು, ಲೇಔಟ್ನ ಮಾಡಿಕೊಟ್ಟಿರೋದು ಎಲ್ಲ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ಸುಮಾರು 400 ಕೋಟಿಗೆ ಹೆಚ್ಚು ಒಂದು ಅವ್ಯವಹಾರ ಇದೊಂದೇ ಲೇಔಟಲ್ಲಿ ನಡೀತಾ ಇದೆ. ಹಾಸನ ಸುತ್ತಮುತ್ತ ಎಲ್ಲದೂ ಕೂಡ ಇವತ್ತು ತಮಲಾಪುರದಲ್ಲಿ ನಮ್ಮ ರಿಂಗ್ ರಸ್ತೆ ಹೋಗುವಂಥ ಮುಖಾಂತರ ಒಂದು ಗ್ರಾಮದಲ್ಲಿ ಒಂದು ಲೇಔಟ್ನ ನಿರ್ಮಾಣ ಮಾಡ್ತಾರೆ. ರಾಜಕಾಲುವೆ ಒತ್ತುವರಿ ಮಾಡಿ ರಸ್ತೆನ ನಿರ್ಮಾಣ ಮಾಡಿದ್ದಾರೆ. ನಾವು ಕೂಡ ಅದನ್ನು ADLR ರಿಪೋರ್ಟ್ ಕೂಡ ತಮಗೆ ಕೊಡ್ತೀವಿ, ತಮಗೂ ಕೂಡ ಕೊಡ್ತೀವಿ. ADLR ಕೂಡ ಸ್ಪಷ್ಟವಾಗಿ ಹೇಳಿದರೆ ರಾಜಕಾಲುವೆನ ಒತ್ತುವರಿ ಮಾಡಿ ರಸ್ತೆನ ನಿರ್ಮಾಣ ಮಾಡಿರೋದು ಎಲ್ಲರ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಾಗಾಗಿ ನಾವು ಇದೆಲ್ಲ ವಿಚಾರಗಳನ್ನ ಅಧಿವೇಶನ ಚಾಲನೆ ಐತಿ ದೇಶದಾಗ. ಇವತ್ತಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು, ಇವತ್ತುವರೆಗೂ ಐತಿ ಜೀವಂತ. ಏನು ಈ RSS, ಈ ಹಿಂದುತ್ವ, ಈ ಸನಾತನ ಧರ್ಮ, ಮನುಸ್ಮೃತಿ, ಇವೆಲ್ಲ ಒಂದು ದೊಡ್ಡ ಜಾಲ ಇದು. ಅದು
ಅದೇ ಪಾಪ ಪವಿತ್ರವಾದ ಆ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ, ಮಾನವೀಯತೆಯನ್ನು ಹೆಂಗೆ, ಮಾನವೀಯತೆಯ ಮೌಲ್ಯಗಳೇನು ಅನ್ನೋದನ್ನು ಜಗತ್ತಿಗೆ ತೋರಿಸಿದಂಥ ಮನುಷ್ಯರು. ಅಂಥ ಒಂದು ಪವಿತ್ರವಾದ ಜಾಗಕ್ಕೆ ಹೋಗಿ ಇಂಥ ಯಾವುದೋ ಒಂದು ಬೀದಿಯಲ್ಲಿ ಹೋದ್ರು ನಾಯಿನ ಕುಂದಿಸಿದ್ರೆ ಏನಾಗತ್ತೆ ರೀ? ಅದೇ ಹೇಳ್ತಾರಲ್ಲ, ಎದರ ಮೇಲೆ ಏನೋ ಒಯ್ದು ಕುಂದಿಸಿದ್ರೆ ಏನೋ ಮಾಡಿತ್ತಂತದ್ದು. ಹಂಗೆ ಅಂಥದ್ದು ಒಯ್ದು ಇದು ಕುಂದಿಸ್ಯಾರ. ಇದು ವ್ಯವಸ್ಥಿತವಾಗಿ ಪ್ಲ್ಯಾನ್ ಐತಿ. ಪಾಪ ಅಷ್ಟೊಂದು ದೊಡ್ಡ ಸಂಸ್ಥೆ ಕಟ್ಟ್ಯಾರ. ಅವರೆಲ್ಲ ತ್ಯಾಗ ಮಾಡಿ ಪಾಪ ಸರ್ವಸ್ವವನ್ನೇ ತ್ಯಾಗ ಮಾಡಿದರು. ಅಂಥ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಹೋಗಿ ಈ ಪುಣ್ಯಾತ್ಮನ ಕುಂದಿರಿಸಿ, ಈ ಪುಣ್ಯಾತ್ಮ ಅದ್ರ ಮ್ಯಾಗೆ ಏನು ಮಾಡ್ತಾ ಇದ್ದಾನೆ? ಯಾವ ಸಿದ್ಧಾಂತದ ಮೇಲೆ ಆ ಗುರುಗಳು ನಡೆದಿದ್ದರು, ಆ ಗುರುಗಳು ಕಟ್ಟಿದಂಥ ಒಂದು ಏನು ಒಂದು ಸಂಸ್ಥೆಗಳನ್ನು, ಆ ಒಂದು ಮಠವನ್ನು ಇವತ್ತು ಹಾಳು ಮಾಡಕ್ಕೆ ಹೊಂಟ್ರಿ. ಅಷ್ಟೇ ಹಾಳು ಮಾಡುವಂಥ ಉದ್ದೇಶ ಅಲ್ಲೇ ಅದರಲ್ಲ, ಇನ್ನೊಬ್ಬ ಅಲ್ಲೇ ಮಗ್ಲ ಹಾಳು ಮಾಡಕ್ಕೆ ಹಚ್ತವನು ಅವನ. ಮತ್ತೆ ಯಾರು ಏನು ಹಾಳು ಮಾಡಿದ್ರು ಏನು ಹಾಳಾಗೋದಿಲ್ಲ ರೀ. ಜನ ಪ್ರಜ್ಞಾವಂತರದಾರ, ವಿಶಾಲವಾಗಿದೆ ಜಗತ್ತು, ಜಗತ್ತಿನ ಅರ್ಥ ಮಾಡ್ಕೊಂಡ್ರ. ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವು ನಡೀತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಸಮಾನತೆಯಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಇಟ್ಕೊಂಡು ನಾವು ನಡೀತಾ ಇದ್ದೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ನಡೀತಾ ಇದ್ದೀವಿ. ಇವರು ಬರೇ ಸನಾತನ ಧರ್ಮ, ಗುಲಾಮಗಿರಿ, ಬರೇ ಮಾತಿತ್ತಿರ. ಇವರು ಯಾವ ದೇಶದಾಗ ಹುಟ್ಟಾರ? ಈ ದೇಶನ ಬಿಟ್ಟು ಹೋಗಂತೀರ ಹಾಳಾಗತ್ತಾಗ. ಬೇಡ ಅಂದ್ರೆ ಈ ದೇಶ ಬಿಟ್ಟು ಹೋಗ್ಬೇಕತ್ತಾಗ. ಎದರ ಬದ್ರ ಕುಂದಿರ್ಸ್ರಿ, ನಾನು ದಾಖಲೆ ತೊಗೊಂಬರ್ತೀನಿ, ಬಿಡುಗಡೆ ಮಾಡ್ತೀನಿ. ಯಾವ್ಯಾವ ಎಷ್ಟೆಷ್ಟು ಪರ್ಸೆಂಟೇಜ್ 18ರಿಂದ 23ರೊಳಗೂ ಎಷ್ಟು ಪಾಯಿಂಟ್ನಾಗ ಎಷ್ಟೆಷ್ಟು ಪರ್ಸೆಂಟೇಜ್ ಇತ್ತು, ಎಷ್ಟು ಪಾಯಿಂಟ್ ಚಲೋ ಇದ್ದು, ಎಷ್ಟು ಲೋಕಾಯುಕ್ತ ಕೇಸ್ ಆದವು, ವಿತ್ ದಾಖಲೆ ಬಿಡುಗಡೆ ಮಾಡ್ತೀನಿ ನಾನು. ಇವನು ಮಾಡಿದ ಕರ್ಮಕಾಂಡದಿಂದ ನಾನು ಶಾಸಕನಾದ ಮೇಲೆ 4 ಇದೇ ಮರಳು ಏನು ಉದ್ಯೋಗ ಮಾಡೋಂಥವ್ರ ಮೇಲೆ 4ನ 5 ಕೇಸ್ ಆಗಿದಾವೆ. ನಾನು ಬಂದ ಮೇಲೆ 23ಕ್ಕೆ. ಯಾಕೆ? ಅವು ಲೋಕಾಯುಕ್ತವರು ಅದಕ್ಕೆ ದಾಳಿ ಮಾಡಿದ್ರು, ಅವು ಪರಿಶೀಲನೆ ಮಾಡಿದರು, ಅವ್ರ ಮೇಲೆ ಇವತ್ತು ಮೊಕದ್ದಮೆ ಆಗಿದ್ದಾವೆ. ಯಾವ ಅಕ್ರಮ? ಸುಮ್ಮನೆ ಅಕ್ರಮ. ಇಸ್ಪೇಟ್ ಅಂತಾರ, ಇಸ್ಪೇಟ್ ತೋರ್ಸು ಅಂತ ಹೇಳ್ರಿ ಅವಂಗೆ. ನನಗೇನು ಪಾಯಿಂಟಿಗೆ ಕರೆದೆ, ತುಂಬಕ್ಕೆ ಬಾ, ತೊಂಡ್ಯಾಳಕ್ಕೆ ಬಾ, ನಾನು ಇವನು ಕೈಯನ್ನು ಆಳ ಹೋಗಿ ಖಾಲಿ ಇದ್ದೀನಿ, ನೀನು ಅಡ್ಡಾಡ್ಕೊತು ತೊಂಡ್ಯಾಳಗರ ಅಡ್ಡಾಡು. ಇಲ್ಲಿಕ್ಕೆ ನೀನು ಏಜೆಂಟರ್ ಬಿಟ್ಟಿದ್ದಿಲ್ಲ, ಪ್ರತಿಯೊಂದು ಪಾಯಿಂಟಿಗೆ 16% ತಿಂತಿದ್ದಿಲ್ಲ. ಗೊತ್ತಿಲ್ಲ ನನಗೆ. ನಿನ್ನ ಮಗ ಕಂಠಿ ಸರ್ಕಲ್ನಾಗ ಅಲ್ಲಿ ಅವ್ನು ಶೆಟ್ಟಿ ಅಂಗಡಿಯಾಗ ಕೂತ್ಕೊಂಡು ರೊಕ್ಕ ವಸೂಲು ಮಾಡ್ತಿದ್ದಿರಲ್ಲ, ಗೊತ್ತಿಲ್ಲ? APMCಯಾಗ ಒಂದಿಷ್ಟು ರೊಕ್ಕ ವಸೂಲು ಮಾಡೋ ಗ್ಯಾಂಗ್, ಇಲ್ಲಿ ಕಂಠಿ ಸರ್ಕಲ್ನಾಗ ಒಂದಿಷ್ಟು ಮಂದಿ ಗ್ಯಾಂಗ್. ಮಾಡಿದ ಕರ್ಮ ಕಾಂಡ ಐತಿ. ಮಾತಾಡ್ತಾನೆ ಇನ್ನೊಬ್ಬರ ಬಗ್ಗೆ. ಅಂದ್ರೆ ಅವ ತಿಳ್ಕೊಂಬಿಟ್ಟಾನೆ ಇವರು ಹಿಂಗೆ ಮಾಡಾಕತ್ತಾರ ಅಂತೇಳಿ. ನಾವು ಅಂಥ ಜನ, ನಮಗೆ ಅಕ್ರಮ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇವನು ಬಗಲಾ ಸೀರೆ ಇಟ್ಕೊಂಡು ಬಂದಾವಿಲ್ಲ ರೊಕ್ಕ ಮಾಡ್ಬೇಕಂತ. ನಾನು ಇದೇ ತಾಲೂಕಿನಾಗ ಹುಟ್ಟಿನಿ, ಇದೇ ತಾಲೂಕಿನಾಗ ಸಾಯವ. ನನ್ನ ತಾಲೂಕಿನ ಜನತೆ ನನಗೆ ಗೊತ್ತಿತ್ತ ಏನು ಮಾಡಾಕತ್ತೀನಿ, ನೋಡಾಕತ್ತಾರ ನನ್ನ ದಿನನಿತ್ಯ. ಏನು ಅಭಿವೃದ್ಧಿ ಮಾಡ್ತಾಯಿದ್ದೀನಿ, ರೈತರಿಗೆ ಏನು ಮಾಡ್ತಾಯಿದ್ದೀವಿ, ನೀರಾವರಿ ಏನು ಮಾಡ್ತಾಯಿದ್ದೀವಿ, ಕುಡಿಯೋ ನೀರಿಗೆ 170 ಹಳ್ಳಿಗೆ ಕುಡಿಯೋ ನೀರಿನ ಯೋಜನೆ ತಂದೀನಿ. ಎಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಾವೆ. ಅವ್ನಿಗೆ ಸಹಿಸೋಕ್ಕಾಗ್ತಾ ಇಲ್ರಿ. ಅದ ಹೇಳ್ತಾರಲ್ಲ, ನಿರ್ಧಾರ ಮಾಡಿದ್ದಾರೆ 23 ಜನ. ಏನು ಉತ್ತರ ಕೊಡಬೇಕಾಗಿತ್ತು? ನಿಚ್ಚಳ ಬಹುಮತದಿಂದ ಕೊಟ್ರ ಉತ್ತರ. ಸಾಕಾಗಿಲ್ಲ ಇವನಿಗೇನ್ರ? ಇಲ್ಲಿವರೆಗೆ ನನ್ನ ವಿರುದ್ಧ ಗೆದ್ದಿದ್ದು 5,000 ಓಟ್ನಾಗ. ನಾನು ಸೋಲ್ಸಿದ್ದು ಒಂದು ಸಾರಿ 16, ಒಂದು ಸಾರಿ 30,700 ಓಟ್. ಯಾಕೆ ಇಷ್ಟ ಅಷ್ಟೊಂದು ಬಹುಮತದಿಂದ ಅವ್ನು ಸೋಲಿಸ್ಬೇಕು? ಇಷ್ಟ ಅರ್ಥ ಮಾಡ್ಕೊಡ್ರಿ. ಹೊಗಳೇದು ಆಸಯ್ಯ. ಅವಾಗ ಅದಕ್ಕೆ ಹೇಳ್ತೀನಲ್ಲ, ನಿನ್ನ ಗೋನು ನಿಂತಿಲ್ಲ, ಗೋನ್ ನಿಂದಿರ್ಸ್ಕೊಂಬ ನಿಮ್ಮ ಊರಿಗೆ ಹೋಗಿಲ್ಲ ಕೇಳಕ್ಕೆ. ಗೋನು ನಿಮ್ಮ ಅವ್ನ ಕಡೆ ಸರಿಯಾಗಿ ಹಿಡಿಸ್ಕೊಂಡು ಬಂದ ಮ್ಯಾಗ ಬಂದು ನನ್ನ ಹತ್ರ ಮಾತಾಡು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.